ಮತ್ತು ನೋಡ್ಬೋದು ನೀವು ಏನಪ್ಪ ಅಂದ್ರೆ ಗಾಡಿ ಯಾವುದೇ ಬೋರ್ಡ್ ಇಲ್ಲ ಏನಿಲ್ಲ. ಇವಾಗ ಉಸುಕನ್ನು ಸಾಗಿಸ್ತಿದ್ದಾರೆ. ಅತ್ಯಂತ ಹೆಚ್ಚಾಗಿ ಉಸುಕು ಸಾಗಿಸ್ತಾ ಇದೆ. ಇದಕ್ಕೆ ಏನಪ್ಪ ಅಂದ್ರೆ ಅವರು ಯಾವುದಾದ್ರೂ ಪರ್ಮಿಷನ್ ಪಡೆದಿದ್ದಾರೋ ಇಲ್ಲೋ ಅನ್ನೋದನ್ನು ನಾವು ಕೇಳಬೇಕಾಗಿದೆ. ಹೀಗಾಗಿ ನಾನು ಸದ್ಯ ಏನಪ್ಪ ಅಂದ್ರೆ ಇಲ್ಲಿ ಬಂದಿದ್ದೀನಿ. ಇವರಿಗೆ ಮಾತಾಡ್ತೀನಿ, ಡ್ರೈವರ್ಗೆ ಮಾತಾಡ್ತೀನಿ. ಮತ್ತು ಇದು ಉಸುಕು ಏನಪ್ಪ ಅಂದ್ರೆ ಇದೆ ಏನಪ್ಪ ಮರಳನ್ನು ಸಾಗಿಸ್ತಿದ್ದಾರೆ. ನೋಡ್ಬೋದು ಏನು ಮರಳಿದೆ ಏನಪ್ಪ ಅಂದ್ರೆ ಮರಳು ವಿಜಯಪುರ ಜಿಲ್ಲೆಯಲ್ಲಿ ಅವ್ಯಾಹತವಾಗಿ ಸಾಗ್ತೈತಿ. ಇದೆಲ್ಲವೂ ಸತಿಗೆ ಆರ್ ಟಿ ಒ ಅಧಿಕಾರಿ ಆಗಲಿ ಅಥವಾ ಎಲ್ಲ ಪೊಲೀಸ್ ಇಲಾಖೆ ಆಗಲಿ, ಇದರಲ್ಲಿ ಮೈನ್ಸ್ ಆ್ಯಂಡ್ ಜ್ಯುವೆಲರ್ಸರು ಎಲ್ಲರೂ ಸತಿಗೆ ಇದಕ್ಕೆ ಇನ್ವಾಲ್ವ್ ಇರ್ತಾರೆ. ಇನ್ವಾಲ್ವ್ ಇದ್ದ ಸಲುವಾಗಿ ಅಕ್ರಮವಾಗಿ ಮರಳುಗಾರಿಕೆ ವಿಜಯಪುರ ಜಿಲ್ಲೆಯಲ್ಲಿ ಅವ್ಯಾಹತವಾಗಿದೆ. ಈಗ ಗಾಡಿಯನ್ನು ನಾವು ತರಬಿದ್ದೀವಿ. ಆತನಿಗೆ ಮಾತಾಡಿಸ್ತೀನಿ ಏನಪ್ಪ ಅಂದರೆ, ಡ್ರೈವರ್ ಸಾಬ್ರೆ ಏನು ಪರ್ಮಿಷನ್ ಇದೆ, ಅದಕ್ಕೆ ಎಷ್ಟಿದೆ ಪರ್ಮಿಷನ್ ಇದೆ? ಹಾಂ ಅಲ್ಲ ನಿಮ್ದು ಇನ್ನೂ 2-3 ಗಾಡಿ ಇದ್ದಾವಲ್ಲ, ಎಲ್ಲಿದ್ದಾವೆ ಇವ್ರೆ? ಈಗ ಇದಕ್ಕೆ ರಾಯಲ್ಟಿ ಎಷ್ಟಿದೆ, ಏನು ಸುದ್ದಿ, ಯಾವುದಾ? ಕ್ರಮವಾಗಿ ಮರಳುಗಾರಿಕೆ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಅತ್ಯಂತ ಅವ್ಯಾಹತವಾಗಿ ನಡೀತಾ ಇದೆ. ಇದು ನಾವು ನೋಡ್ಬೋದು ಏನಪ್ಪ ಅಂದ್ರೆ, ಇದು ಯಾಕೆ ಹೇಳ್ತೀನಿ ಅಂದರೆ ಏನು ಸಾಕಷ್ಟು ಏನು ಹಗಲು ರಾತ್ರಿ ಅನ್ನೋದೇ ಇವತ್ತು ಉಸುಕನ್ನು ಹೊಡಿತಾ ಇದ್ದಾರೆ. ಉಸುಕು ಹೊಡೆಯುವುದರಿಂದಾಗಿ ಏನು ಒಂದು ಸ್ಟಿಂಗ್ ಆಪ್ಷನ್ ಮಾಡೋಣ ಅಂತ ಹೇಳಿ ಏಕೆಂದರೆ ನಾವು ಬಂದಿದ್ದೇವೆ. ಅದು KRS ಪಕ್ಷದಿಂದ ನಾವು ಹೇಗಾದರೂ ಮಾಡಿ ಅಕ್ರಮ ಮರಳುಗಾರಿಕೆ ತಡೆಗಟ್ಟಬೇಕು. ಮತ್ತು ಅಧಿಕಾರಿ ವರ್ಗದವರು ವಿಜಯಪುರ ಜಿಲ್ಲೆಯಲ್ಲಿ ಯಾವ ಥರಕ್ಕೆ ಏನಪ್ಪ ಅಂದರೆ ಹೋಗುತ್ತೆ ಅನ್ನುವಂಥ ವಿಚಾರವನ್ನು ನಾವು ಏನು ಜನಕ್ಕೆ ತಿಳಿಸ್ಬೇಕು. ಹೇಗಾದರೂ ಮಾಡಿ ಇದೊಂದು ಕೆಟ್ಟ ವ್ಯವಸ್ಥೆಯನ್ನು ತಡೆಗಟ್ಟಬೇಕು. ಇದಕ್ಕೆ ಏನಂತಾರಲ್ಲ, ಹೌದಾ, ಭ್ರಷ್ಟ ರಾಜಕಾರಣಿಗಳ ಬೆಂಬಲವೂ ಇರುತ್ತೆ. ರಾಜಕಾರಣಿಗಳ ಬೆಂಬಲವಿಲ್ಲದೆ ಇದು ಯಾವುದೂ ಆಗೋದಿಲ್ಲ. ಏನು ನಮ್ಮ ವಿಜಯಪುರ ಜಿಲ್ಲೆಯಲ್ಲಿರ್ತಕ್ಕಂಥ ಭಾಳಷ್ಟು ಭ್ರಷ್ಟ ರಾಜಕಾರಣಿಗಳು ಅಧಿಕಾರಿ ವರ್ಗವನ್ನು ಏನು ದುಡ್ಡು ಕೊಟ್ಟು ಬಂದಂಥ ಭ್ರಷ್ಟರ ಏನು ಅಧಿಕಾರಿಗಳನ್ನ ಕರ್ಕೊಂಡು ಬರ್ತಾರೆ. ಆ ಅಧಿಕಾರಿ ವರ್ಗದವರು ಇದಕ್ಕೆ ಶಾಮೀಲಾಗಿರ್ತಾರೆ. ಮೈನ್ಸ್ ಆ್ಯಂಡ್ ಜ್ಯುವೆಲರ್ಸ್ ಆಗಲಿ ಅಥವಾ ಇಲ್ಲಿ AC ಅವರಾಗಲಿ, ತಹಶೀಲ್ದಾರ್ ಆಗಲಿ, ಏನು ಕಂದಾಯ ಡಿಪಾರ್ಟ್ಮೆಂಟ್ ಆಗಲಿ, ಅದನ್ನೇ ನಾವು ಅಂತಿದ್ದೀವಿ. ನಾವು ಒಂದು ವಿಚಾರ ಏನಂದರೆ, ಪೊಲೀಸ್ ಇಲಾಖೆ ಸೇರಿದಂತೆ ಈಗ ಉಸುಕನ್ನು ತೆಗೆದುಕೊಂಡು ಹೋಗುವಾಗ ಯಾವುದೇ ಗಾಡಿ ನಂಬರ್ ಹಾಕಿಲ್ಲ. ಗಾಡಿ ನಂಬರ್ ಹಾಕಲಾರ್ದೆ ಹೋಗಿ ಯಾವುದೋ ಒಂದು ಕಾಯಿಸಿ ಮಾಡಿ ಇವರ ತಿಂಡಿ ತಿಪ್ಪಲಿಗೆ ಉಸುಕನ್ನು ಇವತ್ತು ಇವರು ಸಾಗಿಸ್ತಿದ್ದಾರೆ. ಇವರು ತಿಂಡಿ ತಿಪ್ಪಲಿಗೆ ಉಸುಕನ್ನು ಸಾಗಿಸೋ ಸಂದರ್ಭದಲ್ಲಿ ಯಾವುದಾದ್ರೂ ಗಾಡಿ ಯಾರಿಗಾದ್ರೂ ಹಾಯಿಸಿದ್ರೆ ಏನು ಮಾಡೋದು ಅಂತೇಳಿ, ಹಾಯಿಸಿ ಮಾಡಿ ಯಾರೋ ಸತ್ತರ ಸಡಕ್ಕೆ ಏನು ಕೇಳೋದು ಅಂತೇಳಿ RTO ಅಧಿಕಾರಿಗಳು ಏನು ಸತ್ತಿರೋ ಅದಿರೋ ಏನಪ್ಪ ಜೀವಂತ ಅದಿರೋ ಅಂತ ತೋರಿಸ್ಕೊಡ್ರಿ ಒಂದು ಸ್ವಲ್ಪ. ಹೌದಾ? ಮತ್ತು ಮೈನ್ಸ್ ಆ್ಯಂಡ್ ಜ್ಯುವೆಲರ್ಸ್ ಅವ್ರು ನೀವಂತರೂ ಏನಪ್ಪ ಇಲ್ಲವೇ ಇಲ್ಲ. ಯಾಕಂದರೆ ನಿಮ್ಮಲ್ಲಿ ಬಹುತೇಕ ಸಿಬ್ಬಂದಿಗಳೇ ನಾವು ತುಂಬ್ತಾ ಇಲ್ಲ. ಬಸನಗೌಡರು ಕಳ್ಳದಿಂದ ಉಸುಕು ಹೊಡಿ ಅಂತ ಹೇಳ್ತಾರೆ. ಹಾಂ, ಬಸನಗೌಡರು ಏನಪ್ಪ ಕಳ್ಳದಿಂದ ಏನಪ್ಪ ಉಸುಕು ಏನಪ್ಪ ಸಾಗಿಸತ್ತೆ ಹೇಳ್ತಾರ. ಹಾಂ, ಅಲ್ಲಿ 112 ಕರೆ ಮಾಡಿರಿ, ದಯವಿಟ್ಟು ಫೋನ್ ಮಾಡಿರಿ, ಪೊಲೀಸರಿಗೆ ಕರೆ ಮಾಡಿರಿ. ಸ್ವಲ್ಪ ಒಬ್ರು ಯಾರು ವರ್ಕ್ ಮಾಡ್ರಿ ಅಲ್ಲ ಆನ್ಲೈನ್. ಈಗ ರಾಯಲ್ಟಿ ಇದ್ದ ತೋರಿಸ್ರಿ, ಅದಾ ಎಷ್ಟು ರಾಯಲ್ಟಿಯಲ್ಲಿ ಎಷ್ಟಿದೆ ನೋಡ್ಬೇಕಲ್ಲ. ರಾಯಲ್ಟಿ ಆಯ್ತಿಲ್ಲ ನಿಮ್ಮದು, ಚೆಕ್ ಮಾಡೋಣ ಅಂತೇಳಿ. ತೆಗಿರಿ ಬ್ರದರ್, ರಾಯಲ್ಟಿ ತೋರಿಸ್ರಿ ಸ್ವಲ್ಪ. ನೀ ಏನು ಮಾಡ್ತೀವದ ದಿನ ನಿನಗೊಂದು ನಿನಗೊಂದು 1000 ರೂಪಾಯಿ ಭಾಳ ಕೊಡ್ತಿರ್ಬೇಕು ಪಗಾರ. 1000-2000 ಕೊಡ್ತಾರೆ ನಿನ್ನ ಪಗಾರ. ಮತ್ತು ನಿನ್ನ ಕುಟುಂಬ ಹೆಂಗೆ ಮುಂದೆ ನಿನ್ನ ಕುಟುಂಬದ ಪರಿಸ್ಥಿತಿ ಏನು? ಅವ್ರ ಬಿಡ್ರಿ ಇನ್ನ ಹೋಗ್ಲಿ, ಅದಪ್ಪ ಮಾಲಕ ಬರೋ ಲಾಭದಾಗ ನಿನಗೊಂದು ಅರ್ಧ ಕೊಡ್ತಾರ ಹೇಳು. ಕೊಡ್ತಿದ್ದೆ ಅಂದ್ರೆ ಹೋಗ್ಲಿ, ಒಯ್ಯಪ್ಪ ಅಂತೀವಿ ನಾವು. ಮಾಲಕ ಶ್ರೀಮಂತ ಆತಾನ, ನೀ ಶ್ರೀಮಂತ ಅತ್ಯಾ? ನೀ ಹೆಂಗ ಗಾಡಿ ನಡ್ಕೋತ ಬಡವಾಗಿರಾವಲ್ಲ. ಏನು ನಿಮ್ಮ ಹೆಸರೇನು ಮಾಲಕ? ಹಾಂ, ಸುನೀಲವ್ರಾ? ಸುನಿಲ್ಲ, ಇದ್ರಾಗ ಅರ್ಧ ನಿನ್ನ ಕೊಡ್ತಾರ ಹೇಳಿ, ನಾ ಬಿಟ್ಟು ಬಿಡ್ತೀನಿ. ನಾವು ಹಿಡಿದಿದ್ದೀವಿ. ಹಿಡಿದ ಮೇಲೆ ಏನಪ್ಪ ಅಂದ್ರೆ ಒಂದು ಜನಕ್ಕೆ ಅವರು ಕರೆಸಿದ್ದಾರೆ. ನಾವು ಪೊಲೀಸರಿಗೂ ಕಾಲ್ ಮಾಡಿದ್ದೀವಿ. ಪೊಲೀಸರಿಗೆ ಕಾಲ್ ಮಾಡಿದೆ, ಪೊಲೀಸರು ಬರ್ತೀನಿ ಅಂತ ಹೇಳಿದ್ದಾರೆ. ಅದ್ರ ಜೊತೆಯಲ್ಲಿ ಏನಪ್ಪ ಅಂದ್ರೆ ಓನರು ಯಾರೋ ಕರೆಸಿದ್ದಾರೆ. ಓನರು ಮತ್ತು ಒಂದು ಜನ ಏನಪ್ಪ ಅಂದ್ರೆ ಎಲ್ಲ ಸೇರ್ಕೊಂಡಿದ್ದಾರೆ. ಪೊಲೀಸರು ಬರೋ ತನಕ ನಾವು ಅದನ್ನು ವೇಟ್ ಮಾಡಬೇಕು ಅನ್ನೋವಂಥ ವಿಚಾರ. ಹೀಗಾಗಿ ನಾವು ವೇಟ್ ಮಾಡ್ತಿದ್ದೀವಿ, ನೋಡೋಣ ಅಂಥೇಳಿ ಏನಾಗುತ್ತೆ ಅಂತೇಳಿ. ಈಗ ಏನು ಬೇರೆ ಬೇರೆ ಜನ ಏನಪ್ಪ ಇಲ್ಲಿ ಬರ್ತಿದ್ದಾರೆ. ಅದಕ್ಕೆ ನಾವು ಒಂದಿಷ್ಟು ಏನಪ್ಪ ಅಂದ್ರೆ ಏನು ಇದನ್ನು ಒಂದಿಷ್ಟು ವಿಡಿಯೋ ಮಾಡ್ಕೊಳ್ಳೋಣ ಮತ್ತು ಪೊಲೀಸರು ಕರ್ಸೋಣ ಅನ್ನೋಂಥ ವಿಚಾರದಲ್ಲಿ ಅದೀವಿ. ನೋಡೋಣ ಏನಾಗುತ್ತೆ. ಗಾಡಿಗೆ ಸಂಬಂಧಪಟ್ಟಂಥ ಕೆಲವೊಂದು ಏನು ಜನ ಬಂದಿದ್ದಾರೆ. ನಾವು ಈಗಾಗಲೇ ಏನಪ್ಪ ಅಂದ್ರೆ ಅಧಿಕಾರಿಗಳು ಬರ್ತಿದ್ದಾರೆ, ಪೊಲೀಸ್ ಅಧಿಕಾರಿಗಳು. ಅದ್ರ ಜೊತೆಯಲ್ಲಿ ಇವರು ಯಾರು ಗೊತ್ತಿಲ್ಲ. ಇದು ಈ ಥರಕ್ಕೆ ಯಾಕೆ ಆಗ್ತೈತೆ ಅನ್ನೋಂಥ ವಿಚಾರ. ಇದು ಒಂದಿಷ್ಟು ಕೆಟ್ಟ ಪರಿಸ್ಥಿತಿಯಲ್ಲಿ ನಾವು ವಿಜಯಪುರ ಜನ ಇದ್ದೀವಿ. ಇದು ಏನಪ್ಪ ಅಂದ್ರೆ ಸ್ಥಳೀಯರು ಏನಪ್ಪ ಅಂದ್ರೆ ಇರ್ಬೋದು, ಅವ್ರು ಬಹುಶಃ ಮಾಲಕರು ಯಾವ್ದಾರು ಯಾರಿದಾರು ನನಗೆ ಗೊತ್ತಿಲ್ಲ. ಮಹಾರಾಷ್ಟ್ರ ಪಾಸಿಂಗ್ ಇದೆ ಏನಪ್ಪ ಅಂದ್ರೆ 10 DZ 1581 ಇದೆ. ಮತ್ತು ಅಲ್ಲೊಂದು ಇನ್ನೊಬ್ಬರು ನಿಂತಿದ್ದಾರೆ.
ಯಾರು ಆಗಲಿ ಎ ಸಿ ಅವರಾಗಲಿ ಇವರಿಗೆಲ್ಲ ಮಂತ್ಲಿ ಇಲ್ಲಾರ್ದು ಈ ಥರ ಹೋಗೋದಿಲ್ಲ. ನಾನು ನೋಡ್ತಾ ಇದ್ದೀನಿ ಏನಪ್ಪ ಅಂದ್ರೆ ದಿನಕ್ಕೆ ಏನೂ ಇಲ್ಲ ಅಂದ್ರೆ ಕನಿಷ್ಠ 40-50 ಗಾಡಿಗಳು ಹೋಗ್ತಾವೆ. ಮತ್ತು ಅದು ಯಾವುದೂ ರಾಯಲಿಟಿ ಇಲ್ಲ, ಸರ್ಕಾರಕ್ಕೆ ಯಾವುದು ದುಡ್ಡು ಹೋಗ್ತಾ ಇಲ್ಲ. ಮತ್ತು ಯಾಕೆ ಈ ಥರಕ್ಕೆ ಏನಪ್ಪ ಆಗ್ತಿದೆ ಅನ್ನುವಂಥ ವಿಚಾರ. ಇದು ಒಂದಷ್ಟು ಕೆಟ್ಟ ಪರಿಸ್ಥಿತಿಯ ಮಧ್ಯೆ ನಾವು ಇದ್ದೀವಿ. ಇದು ಯಾಕಂದರೆ ನಾನು ನೇರವಾಗಿ ಯಾಕೆ ಹೊಣೆ ಮಾಡ್ತೀನಿ ಅಂದರೆ ಇಷ್ಟೆಲ್ಲ ಏನಪ್ಪ ಅಂದ್ರೆ ರಾಜಾರೋಷವಾಗಿ ಹೆಂಗೆ ಏನಪ್ಪ ಅಂದ್ರೆ ಇವರು ಉಸುಕನ್ನು ಹೊಡಿತಾರೆ ಅನ್ನುವಂಥ ವಿಚಾರ. ಈಗ ಅವರು ಸಂಬಂಧಪಟ್ಟಂಥ ಜನಗಳನ್ನು ಒಂದಿಷ್ಟು ಬರ್ತಿದ್ದಾರೆ, ಅವರು ಬರಲಿ. ಮತ್ತು ಪೊಲೀಸ್ ಅಧಿಕಾರಿಗಳಿಗೂ ನಾವು ಕರೆಯನ್ನು ಮಾಡೀವಿ. ಈಗಾಗಲೇ ಅವರು ಪೊಲೀಸರು ಏನಪ್ಪ ಅಂದ್ರೆ ಬರಬೇಕಾಗಿತ್ತು, ಸ್ವಲ್ಪ ಏನೋ ಸಮಯ ಯಾಕೆ ಲೇಟ್ ಮಾಡ್ತಾರೆ ಗೊತ್ತಿಲ್ಲ. ಅದಕ್ಕಂತೇಳಿ ಹೌದಾ ಗಾಡಿಯನ್ನು ತೊಗೊಂಡು ಹೋಗ್ತಿದ್ದಾರೆ. ನೋಡ್ಬೇಕು ಇವ್ರು ಮಾಲಕರು ಇದ್ದಂಗೆ ಕಾಣ್ತಾರೆ ಏನೋ ಗೊತ್ತಿಲ್ಲ. ನಾನು ಪೊಲೀಸ್ ಅಧಿಕಾರಿಗಳಿಗೆ ಈಗ ಇದರಲ್ಲಿ ಇವರು ತಪ್ಪಾಗ್ತದೆ ಸರ್ ಬರ್ತಾರೆ ಹೌದಾ, ಯಾಕಂದ್ರೆ ಗಾಡಿಯನ್ನು ತಾವು ಏನಪ್ಪ ಈ ಥರ ತೊಗೊಂಡು ಹೋಗೋದು ತಪ್ಪಾಗ್ತೈತಿ. ಈಗ ನೀವು ಹೇಗೆ ಗಾಡಿಯನ್ನು ತೊಗೊಂಡು ಹೋದ್ರಿ ಅಂತೇಳಿ ಹೌದಾ. ಈಗ ಈಗ ನಾನು ಆಲ್ರೆಡಿ ಕಂಪ್ಲೇಂಟ್ ಮಾಡಿದ್ದೀನಿ, ನಿಮ್ಮ ಮೇಲೆ ಕಂಪ್ಲೇಂಟ್ ಆಗ್ತೈತಿ ಗ್ಯಾರಂಟಿ. ಇಲ್ಲ ನಾನು ಅಡ್ವೊಕೇಟ್ ಆಗಿ ನಿಮ್ಗೆ ಹೇಳ್ತಿದ್ದೀನಿ. ಗಾಡಿ ಯಾರು ಕಳ್ಸಂದ್ರೆ ಸರ್ ನಿಮಗೆ? ಸರ್ ಅಲ್ಲ, ನೀವು ಯಾಕೆ ಗಾಡಿ ಕಳಿಸ್ತೀರಿ, ಯಾವ ಕಾರಣ ಕಳಿಸ್ತೀರಿ? ಹಾಂ ಈಗ 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 ನಿಮಗೆ ನಾವು ಕಂಪ್ಲೇಂಟ್ ಅಂತ ಆಗ್ತೈತಿ ಹೌದಾ. ನಾನು ಇಲ್ಲಿವರೆಗೂ ಏನಪ್ಪ ಅಂದ್ರೆ ಹಾಂ ಇಲ್ಲ ತರಬಿಸ್ಬೋದು ಹೇಳ್ರಿ ದಯವಿಟ್ಟು. ಈಗ ಪೊಲೀಸ್ ಕಂಪ್ಲೇಂಟ್ ಬಂದಿದೆ ನಿಮ್ಮ ಮ್ಯಾಗೆ, ನಿಮ್ಗೆ ನಾನು ಕಂಪ್ಲೇಂಟ್ ಮಾಡ್ತೀನಿ ಹೌದಾ. ದಯವಿಟ್ಟು ಇದು ಒಳ್ಳೆ ಲಕ್ಷಣ ಅಲ್ಲ ಹೌದಾ. ನೀವು ಗಾಡಿಯನ್ನು ತರಬಿಸ್ಬೋದು, ಗಾಡಿ ಸೈಡ್ ಹಾಕತ್ತೆ ಹೇಳ್ರಿ ದಯವಿಟ್ಟು. ಗಾಡಿ ಸೈಡ್ ಹಾಕತ್ತೆ ಹೇಳ್ರಿ. ನಾನು ಏನಪ್ಪ ನಾ ಎಸ್ ಪಿ ಅವ್ರ ನಾಳೆ ಇಟ್ಕೊಂಡು ನಾನು ಕಂಪ್ಲೇಂಟ್ ಮಾಡ್ತೀನಿ ಹೌದಾ. ಅಲ್ಲ ನೀವು ಯಾರು ನೀವು ಯಾಕೆ ಗಾಡಿ ಕಳಿಸಿ? ನಿಮ್ದೇನು ಅದ್ರ ಪಾತ್ರ ಹೌದಾ? ನಿಮ್ಗೇನು ಕಮಿಷನ್ ಇದೆಯಾ? ನಿಮ್ಮದೇ ಗಾಡಿನಾ? ಯಾರು ಬ್ರದರ್ ಹೇಳ್ರಿ, ನೀವು ಯಾರು? ಯಾಕೆ